ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಹಿಂದೂ ಪಂಚಾಂಗದಲ್ಲಿ ಪ್ರತಿಯೊಂದು ತಿಂಗಳಿಗೂ ಸಹ ತನ್ನದೇ ಆದ ಧಾರ್ಮಿಕ ಮಹತ್ವಗಳಿವೆ. ಅದರಲ್ಲಿಯೂ 12 ಮಾಸಗಳಲ್ಲಿ 5ನೆಯ ಮಾಸವಾಗಿ ಬರುವ ಶ್ರಾವಣ ಮಾಸವನ್ನು ಮಾಸಗಳ ರಾಜ ಎಂದೇ ಕರೆಯಲಾಗುತ್ತದೆ. ಈ ತಿಂಗಳಿನಲ್ಲಿ ಶ್ರವಣ ನಕ್ಷತ್ರವು ಹುಣ್ಣಿಮೆಯ ದಿನ ಇರುವುದರಿಂದಲೇ ಈ ಮಾಸಕ್ಕೆ ಶ್ರಾವಣ ಮಾಸ ಎಂಬ ಹೆಸರು ಬಂದಿದೆ. ಇದು ದೇವಾದಿದೇವರಾದ ಮಹಾದೇವರ ಆರಾಧನೆಗೆ ಮತ್ತು ಸಾಲು ಸಾಲು ಹಬ್ಬಗಳ ಸಡಗರಕ್ಕೆ ಪ್ರಸಿದ್ಧವಾದಂತಹ ಪರ್ವಕಾಲ. ಚಾತುರ್ಮಾಸದ ಅತ್ಯಂತ ಶ್ರೇಷ್ಠ ಮತ್ತು ಮೊದಲ ತಿಂಗಳು ಈ ಶ್ರಾವಣ ಮಾಸವಾಗಿರುತ್ತದೆ. ಮುಂಗಾರು ಮಳೆಯ ಸಿಂಚನದಿಂದ ಒಣಗಿದ ಭೂಮಿ ತಂಪಾಗಿ ಎಲ್ಲೆಡೆ ಹಸಿರು ಹೊದಕ್ಕೆ ಆವರಿಸಿರುವ ಹೊತ್ತಿಗೆ ಶ್ರಾವಣ ಮಾಸ ಆಗಮನವಾಗುತ್ತದೆ. ಪ್ರಕೃತಿಯು ಹಚ್ಚ ಹಸುರಾಗಿ ಕಂಗೊಳಿಸುವ ಈ ಪವಿತ್ರ ದಿನಗಳಲ್ಲಿ ಮಾನವರಾದ ನಾವು ಸಹ ಭಕ್ತಿ ಮತ್ತು ವ್ರತಗಳ ಮೂಲಕ ನಮ್ಮ ಅಂತರಂಗವನ್ನು ಶುದ್ಧೀಕರಣಗೊಳಿಸಿಕೊಳ್ಳಬೇಕು. ಸಂಸ್ಕೃತದಲ್ಲಿ ಶ್ರವಣ ಎಂದರೆ ಆಲಿಸುವುದು ಅಥವಾ ಕೇಳುವುದು ಎಂದರ್ಥ. ಈ ಮಾಸದಲ್ಲಿ ಭಗವಂತರ ಲೀಲೆಗಳನ್ನು ಮತ್ತು ಪುರಾಣ ಕಥೆಗಳನ್ನು ಶ್ರವಣ ಮಾಡುವುದರಿಂದ ಮನಸ್ಸು ಪರಿಶುದ್ಧಗೊಳ್ಳುತ್ತದೆ. ಈ ವರ್ಷ ಅಂದರೆ ಪ್ರಸ್ತುತ 2026ರಲ್ಲಿ ಶ್ರಾವಣ ಮಾಸ ಆಗಸ್ಟ್ 13ರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 11ರವರೆಗೆ ಇರುತ್ತದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರಾವಣ ಮಾಸ ಶಿವಪರಮಾತ್ಮರಿಗೆ ಏಕೆ ಇಷ್ಟವಾದದ್ದು, ಈ ಮಾಸದಲ್ಲಿ ಏನೇನನ್ನು ಮಾಡಬಹುದು, ಈ ಮಾಸದಲ್ಲಿ ಬರುವಂತಹ ಪ್ರಮುಖ ಹಬ್ಬಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಸಂಗತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಶ್ರಾವಣ ಮಾಸ ಶಿವಪರಮಾತ್ಮರಿಗೆ ಏಕೆ ಪ್ರಿಯವಾದದ್ದು? ಶ್ರಾವಣ ಮಾಸವು ದೇವಾದಿದೇವರಾದ ಮಹಾದೇವರಿಗೆ ಸಮರ್ಪಿತವಾದ ಮಾಸ. ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ಪೌರಾಣಿಕ ಕಥೆಗಳ ಪ್ರಕಾರ ದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ನಡೆಸಿದ್ದು ಇದೇ ಶ್ರಾವಣ ಮಾಸದಲ್ಲಿ. ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಮೊದಲು ಭೀಕರವಾದ ಹಾಲಾಹಲ ಎಂಬ ವಿಷ ಹೊರಹೊಮ್ಮುತ್ತದೆ. ಇಡೀ ಸೃಷ್ಟಿಯನ್ನು ನಾಶಪಡಿಸಬಲ್ಲಂತಹ ಈ ವಿಷದ ತಾಪಕ್ಕೆ ದೇವಲೋಕವೇ ನಡುಗುತ್ತದೆ. ಆಗ ಜಗತ್ತನ್ನು ರಕ್ಷಿಸಲು ಶಿವಪರಮಾತ್ಮರು ಹಾಲಾಹಲವನ್ನೇ ತಾವು ಸೇವಿಸಿಬಿಡುತ್ತಾರೆ. ಈ ವಿಷ ಶಿವಪರಮಾತ್ಮರ ಹೊಟ್ಟೆಗೆ ಸೇರಿದರೆ ಶಿವದೇವರಿಗೆ ಅಪಾಯವಾಗಬಹುದು ಎಂಬ ಹೆದರಿಕೆಯಿಂದಲೇ ಪಾರ್ವತಿ ದೇವಿ ವಿಷ ಹೊಟ್ಟೆಗೆ ಹೋಗದಂತೆ ತಡೆಯಲು ಶಿವದೇವರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ವಿಷದ ಪ್ರಭಾವದಿಂದ ಶಿವದೇವರ ಕಂಠ ನೀಲಿಯ ಬಣ್ಣಕ್ಕೆ ತಿರುಗುತ್ತದೆ. ಅಂದಿನಿಂದ ಶಿವಪರಮಾತ್ಮರಿಗೆ ನೀಲಕಂಠ ಎಂಬ ಹೆಸರು ಬರುತ್ತದೆ. ಆ ವಿಷದ ತೀವ್ರ ಉರಿಯಿಂದ ಶಿವಪರಮಾತ್ಮರನ್ನು ತಂಪಾಗಿಸಲು ದೇವಾನುದೇವತೆಗಳು ಶಿವಪರಮಾತ್ಮರಿಗೆ ಪವಿತ್ರವಾದ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡುತ್ತಾರೆ. ಈ ಮಹತ್ತರವಾದ ಘಟನಾವಳಿ ನಡೆದದ್ದು ಇದೇ ಶ್ರಾವಣ ಮಾಸದಲ್ಲಿ. ಆದ್ದರಿಂದಲೇ ಶಿವಪರಮಾತ್ಮರಿಗೆ ಶ್ರಾವಣ ಮಾಸ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದಲೇ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾಗಿರುವ ಈ ಶ್ರಾವಣ ಮಾಸದಲ್ಲಿ ಭಕ್ತಾದಿಗಳು ಶಿವಪರಮಾತ್ಮರನ್ನು ತಂಪಾಗಿಸಲು ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕಗಳನ್ನು ಕೈಗೊಳ್ಳುತ್ತಾರೆ. ಮತ್ತೊಂದು ಧಾರ್ಮಿಕ ನಂಬಿಕೆಯ ಪ್ರಕಾರ ಆಷಾಢ ಮಾಸದ ಹರಿಶಯನಿ ಏಕಾದಶಿಯಿಂದ ಭಗವಾನ್ ಮಹಾವಿಷ್ಣುದೇವರು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರಿರುತ್ತಾರೆ. ಈ ಸಮಯದಲ್ಲಿ ಸೃಷ್ಟಿಯ ಆಡಳಿತ ಮತ್ತು ರಕ್ಷಣೆಯ ಜವಾಬ್ದಾರಿಯನ್ನು ಶಿವಪರಮಾತ್ಮರು ವಹಿಸಿಕೊಂಡಿರುತ್ತಾರೆ. ಈ ಅವಧಿಯಲ್ಲಿ ಶಿವಪರಮಾತ್ಮರು ಸದಾ ಜಾಗೃತರಾಗಿದ್ದುಕೊಂಡು ಭಕ್ತಾದಿಗಳ ಪ್ರಾರ್ಥನೆಗಳನ್ನು ಅತಿ ಜಾಗರೂಕರಾಗಿ ಆಲಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಕಾರಣದಿಂದಲೇ ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭಕರವಾಗಿರುತ್ತದೆ. ಶ್ರಾವಣ ಮಾಸದ ಸೋಮವಾರಗಳಂದು ಭಕ್ತಿಯಿಂದ ಉಪವಾಸವಿದ್ದು ಶಿವಪರಮಾತ್ಮನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಜಲಾಭಿಷೇಕವನ್ನು ಕೈಗೊಳ್ಳುವುದರಿಂದ ವಿಶೇಷವಾದ ಫಲ ಸಂಪನ್ನಗೊಳ್ಳುತ್ತದೆ. ಇದರಿಂದ ಶಿವಪರಮಾತ್ಮರು ಬಹಳ ಶೀಘ್ರವೇ ಪ್ರಸನ್ನಗೊಂಡು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿಬಿಡುತ್ತಾರೆ. ಶ್ರಾವಣ ಮಾಸ ಮಹಾವಿಷ್ಣು ದೇವರಿಗೂ ಏಕೆ ಪ್ರಿಯವಾದದ್ದು? ಸಾಮಾನ್ಯವಾಗಿ ಶ್ರಾವಣ ಮಾಸ ಎಂದರೆ ಸಾಕು ಕೇವಲ ಶಿವದೇವರ ಆರಾಧನೆಗೆ ಪರ್ವಕಾಲ ಎಂದು ಜನರೆಲ್ಲರೂ ನಂಬುತ್ತಾರೆ. ಆದರೆ ವಾಸ್ತವವಾಗಿ ಇದು ಹರಿ ಮತ್ತು ಹರ ಇವರಿಬ್ಬರ ಸಮಾಗಮನದ ಪವಿತ್ರವಾದಂತಹ ಮಾಸ. ಏಕೆಂದರೆ ಈ ತಿಂಗಳಿಗೆ ಶ್ರಾವಣ ಮಾಸ ಎಂಬ ಹೆಸರು ಬರಲು ಕಾರಣವೇ ಶ್ರವಣ ನಕ್ಷತ್ರ. ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಚಂದ್ರನು ಶ್ರವಣ ನಕ್ಷತ್ರದಲ್ಲಿರುತ್ತಾನೆ. ಈ ಶ್ರವಣ ನಕ್ಷತ್ರದ ಅಧಿದೇವತೆ ಸಾಕ್ಷಾತ್ ಶ್ರೀಮನ್ನಾರಾಯಣರು.
ಹಾಗೆಯೇ ಭಗವಂತ ಮಹಾವಿಷ್ಣುದೇವರು ದುಷ್ಟ ಸಂಹಾರಕ್ಕಾಗಿ ಮತ್ತು ಶಿಷ್ಟ ರಕ್ಷಣೆಗಾಗಿ ಈ ಭೂಮಿಯ ಮೇಲೆ ತಳೆದ ಶ್ರೇಷ್ಠ ಅವತಾರವಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಂಭವಿಸಿದ್ದು ಇದೇ ಪವಿತ್ರ ಮಾಸದಲ್ಲಿ. ಇದೇ ಕಾರಣಕ್ಕೆ ಈ ಮಾಸ ಮಹಾವಿಷ್ಣುದೇವರಿಗೂ ಬಹಳ ಪ್ರಿಯವಾದದ್ದು. ಅಷ್ಟೇ ಅಲ್ಲದೆ ಚಾತುರ್ಮಾಸದಲ್ಲಿ ಬರುವ ಮೊದಲ ತಿಂಗಳು ಶ್ರಾವಣ ಮಾಸವಾಗಿರುತ್ತದೆ. ಈ ಅವಧಿಯಲ್ಲಿ ಭಗವಾನ್ ಮಹಾವಿಷ್ಣುದೇವರ ಆರಾಧನೆ, ಧ್ಯಾನ ಮತ್ತು ಜಪತಪಗಳಿಗೆ ಹೆಚ್ಚಿನ ಮಹತ್ವವಿರುತ್ತದೆ. ಹಾಗೆಯೇ ಮಹಾವಿಷ್ಣುದೇವರ ಅರ್ಧಾಂಗಿ ಮಹಾಲಕ್ಷ್ಮೀ ದೇವಿಯನ್ನು ವರಮಹಾಲಕ್ಷ್ಮಿ ವ್ರತದ ಮೂಲಕ ಶ್ರಾವಣ ಮಾಸದಲ್ಲಿ ಪೂಜಿಸಲಾಗುತ್ತದೆ. ಎಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ವಲ್ಲಭರಾದ ನಾರಾಯಣರು ಸದಾ ಪ್ರಸನ್ನರಾಗುತ್ತಾರೆ. ಈ ಎಲ್ಲ ಕಾರಣಗಳಿಗೂ ಶ್ರಾವಣ ಮಾಸ ಹರಿಹರರಿಬ್ಬರ ಕೃಪೆಗೆ ಪಾತ್ರರಾಗುವ ಅಪೂರ್ವ ಮಾಸವಾಗಿ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ಶ್ರಾವಣ ಮಾಸದಲ್ಲಿ ಏನೇನು ಮಾಡಬೇಕು? ಶ್ರಾವಣ ಮಾಸದಲ್ಲಿ ಆಧ್ಯಾತ್ಮಿಕ ಮತ್ತು ದೈಹಿಕ ಶಿಸ್ತನ್ನು ಕಾಪಾಡಿಕೊಳ್ಳಲು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. ಅವುಗಳೆಂದರೆ ಶಿವಾರಾಧನೆ ಮತ್ತು ಅಭಿಷೇಕವನ್ನು ಕೈಗೊಳ್ಳುವುದು. ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ಮುಂಜಾನೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಶಿವಲಿಂಗಕ್ಕೆ ನೀರು, ಕ್ಷೀರ, ಜೇನುತುಪ್ಪ ಮತ್ತು ಬಹಳ ಮುಖ್ಯವಾಗಿ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜಿಸಬೇಕು. ಇದು ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದ ಮಾಸವಾದ್ದರಿಂದಲೇ ಶ್ರಾವಣ ಮಾಸದಾದ್ಯಂತ ಶಿವಪೂಜೆಯನ್ನು ಮಾಡುವುದರಿಂದ ತಿಳಿದೋ ತಿಳಿಯದೆ ಮಾಡಿರುವಂತಹ ಎಲ್ಲ ಪಾಪಗಳು ದೂರಾಗುತ್ತವೆ. ಶ್ರಾವಣ ಮಾಸದ ಸೋಮವಾರ ಶಿವಪರಮಾತ್ಮರಿಗೆ ಸಮರ್ಪಿತವಾದಂತಹ ದಿನ. ಈ ದಿನ ಶಿವದೇವರ ಶಕ್ತಿ ಈ ಭೂಮಿಯ ಮೇಲೆ ಬಹಳ ತೀವ್ರವಾಗಿರುತ್ತದೆ. ಶ್ರಾವಣ ಮಾಸದ ಸೋಮವಾರಗಳಂದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಉಪವಾಸ ವ್ರತವನ್ನು ಆಚರಿಸಿ ಶಿವಪೂಜೆಯನ್ನು ಮಾಡುವುದರಿಂದ ಮತ್ತು ಓಂ ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿ ಪಠಣ ಮಾಡುವುದರಿಂದ ನಮ್ಮ ಮನೋಕಾಮನೆಗಳೆಲ್ಲ ಶೀಘ್ರವೇ ಈಡೇರುತ್ತವೆ. ಮಂಗಳಗೌರಿ ವ್ರತ. ಮಂಗಳಗೌರಿ ವ್ರತವು ಶ್ರಾವಣ ಮಾಸದ ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ನವ ವಿವಾಹಿತರು ಮತ್ತು ಸುಮಂಗಲಿಯರು ತಮ್ಮ ಪತಿಯ ದೀರ್ಘಾಯುಷ್ಯ, ದಾಂಪತ್ಯ ಸುಖ ಮತ್ತು ಕುಟುಂಬದವರ ಎಲ್ಲರ ಏಳಿಗೆಗಾಗಿ ಶ್ರಾವಣ ಮಾಸದ ಎಲ್ಲ ಮಂಗಳವಾರಗಳಂದು ಈ ಮಂಗಳಗೌರಿ ವ್ರತವನ್ನು ಆಚರಿಸುತ್ತಾರೆ. ಈ ವ್ರತ ಪಾರ್ವತೀ ದೇವಿಗೆ ಸಮರ್ಪಿತವಾಗಿದೆ. ಶ್ರಾವಣ ಶನಿವಾರ ವ್ರತ. ಶ್ರಾವಣ ಮಾಸದಲ್ಲಿ ಬರುವ ಶನಿವಾರಗಳನ್ನು ಸಂಪತ್ ಶನಿವಾರ ಅಂದರೆ ಐಶ್ವರ್ಯ ನೀಡುವ ಶನಿವಾರ ಎಂದೇ ಕರೆಯಲಾಗುತ್ತದೆ. ಈ ಶನಿವಾರಗಳಂದು ಮುಖ್ಯವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶನೀಶ್ವರರನ್ನು ವಿಶೇಷವಾಗಿ ಆರಾಧನೆ ಮಾಡಲಾಗುತ್ತದೆ. ಶ್ರಾವಣ ಶನಿವಾರಗಳಂದು ವೆಂಕಟೇಶ್ವರ ಸ್ವಾಮಿಯವರಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದರೆ ಮನೆಯಲ್ಲಿ ದರಿದ್ರ ಯೋಗ ನಿವಾರಣೆಯಾಗಿ ಸುಖ, ಶಾಂತಿ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ಜಾತಕದಲ್ಲಿ ಶನಿದೋಷ, ಸಾಡೆ ಸಾತಿ ಶನಿ ಅಥವಾ ಅಷ್ಟಮ ಶನಿಯ ಪ್ರಭಾವ ಇರುವವರು ಶ್ರಾವಣ ಶನಿವಾರಗಳಂದು ಶನೀಶ್ವರರ ದೇಗುಲಗಳಿಗೆ ತೆರಳಿ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಬೇಕು. ಇದರಿಂದ ಶನಿದೋಷ ಶೀಘ್ರವೇ ನಿವಾರಣೆಗೊಳ್ಳುತ್ತದೆ. ಆಹಾರ ನಿಯಮಗಳು. ಶ್ರಾವಣ ಮಾಸದಲ್ಲಿ ಸಾಧ್ಯವಾದರೆ ಸಂಪೂರ್ಣವಾಗಿ ಮಾಂಸಾಹಾರ, ಮದ್ಯಪಾನ, ಧೂಮಪಾನ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸ ಗುಣಗಳುಳ್ಳ ಆಹಾರವನ್ನು ತ್ಯಜಿಸಬೇಕು. ವೈಜ್ಞಾನಿಕವಾಗಿ ಈ ಸಮಯದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುವುದರಿಂದ ಹಗುರವಾದಂತಹ ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ದಾನ ಧರ್ಮಗಳನ್ನು ಕೈಗೊಳ್ಳಬೇಕು. ಶ್ರಾವಣ ಮಾಸದಲ್ಲಿ ದಾನ ಮತ್ತು ಧರ್ಮಗಳನ್ನು ಕೈಗೊಳ್ಳುವುದು ಇತರ ದಿನಗಳಿಗಿಂತ 100 ಪಟ್ಟು ಹೆಚ್ಚು ಪುಣ್ಯ ಫಲಗಳನ್ನು ನೀಡುವ ಪವಿತ್ರ ಕಾರ್ಯವೆಂದೇ ನಂಬಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಅನ್ನದಾನವನ್ನು ಮಾಡುವುದರಿಂದ ಮನೆಯಲ್ಲಿ ಧಾನ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಶ್ರಾವಣ ಶನಿವಾರಗಳಂದು ಎಳ್ಳು ದಾನ ಮಾಡುವುದರಿಂದ ಶನಿದೋಷ ಮತ್ತು ರಾಹುಕೇತು ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಶಿವಪರಮಾತ್ಮನಿಗೆ ಪ್ರಿಯವಾದ ಹಾಲು ಮತ್ತು ತುಪ್ಪವನ್ನು ದೇವಸ್ಥಾನಗಳಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು. ನಾಗರ ಪಂಚಮಿ. ಶ್ರಾವಣ ಮಾಸದಲ್ಲಿ ಬರುವ ಪ್ರಥಮ ಹಬ್ಬವೇ ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಭಕ್ತರು ನಾಗರ ಕಲ್ಲಿಗೆ ಹಾಲು, ಅರಿಶಿಣ, ಕುಂಕುಮಗಳನ್ನೆಲ್ಲ ಅರ್ಪಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ. ನಾಗಲೋಕದ ಅಧಿಪತಿಯಾದ ನಾಗರಾಜರನ್ನು ಈ ಸುದಿನ ಪೂಜೆ ಮಾಡುವುದರಿಂದ ಕಾಳಸರ್ಪದೋಷ ಮತ್ತು ನಾಗದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಈ ವರ್ಷದ ಅಂದರೆ 2026ರ ನಾಗರ ಪಂಚಮಿಯ ಹಬ್ಬ ಆಗಸ್ಟ್ 17 ಸೋಮವಾರದಂದು ಬಂದಿದೆ. ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಸೌಭಾಗ್ಯ,
ಐಶ್ವರ್ಯ ಮತ್ತು ಮನೆಯ ಎಲ್ಲರ ಏಳಿಗೆಗಾಗಿ ಸುಮಂಗಲಿ ಮಹಿಳೆಯರು ಮನೆಗೆ ಮಹಾಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಪೂಜಿಸುತ್ತಾರೆ. ಈ ವರ್ಷದ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 21 ಶುಕ್ರವಾರದಂದು ಬಂದಿದೆ. ರಕ್ಷಾಬಂಧನ ಮತ್ತು ಉಪಕರ್ಮ. ಶ್ರಾವಣ ಹುಣ್ಣಿಮೆಯ ದಿನ ಸಹೋದರ ಸಹೋದರಿಯರ ಪವಿತ್ರ ಬಾಂಧವ್ಯವನ್ನು ಆಚರಿಸುವ ರಕ್ಷಾಬಂಧನ ಹಬ್ಬ ಬರುತ್ತದೆ. ವಿಪ್ರ ಬಾಂಧವರೆಲ್ಲ ಇದೇ ದಿನ ಹಳೆಯ ಜನಿವಾರವನ್ನು ಬದಲಾವಣೆ ಮಾಡಿ ಹೊಸ ಯಜ್ಞೋಪವೀತವನ್ನು ಧರಿಸುವ ಉಪಕರ್ಮ ವಿಧಿ ನೆರವೇರುತ್ತದೆ. ಈ ವರ್ಷ ಆಗಸ್ಟ್ 28ರಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದೇ ಪ್ರಸಿದ್ಧರಾಗಿರುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರ ಬೃಂದಾವನ ಪ್ರವೇಶ ಮಾಡಿದ ಪುಣ್ಯ ದಿನವನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯೆಂದು ಆಚರಣೆ ಮಾಡಲಾಗುತ್ತದೆ. 3 ದಿನಗಳ ಕಾಲ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಜರುಗುತ್ತದೆ. ಈ ವರ್ಷ ಅಂದರೆ 2026ರಲ್ಲಿ ಆಗಸ್ಟ್ 29ನೆಯ ತಾರೀಕು ಪೂರ್ವಾರಾಧನೆ, ಆಗಸ್ಟ್ 30ನೆಯ ತಾರೀಕು ಮಧ್ಯಾರಾಧನೆ ಹಾಗೂ ಆಗಸ್ಟ್ 31ನೆಯ ತಾರೀಕು ಉತ್ತರಾರಾಧನೆ ನಡೆಯಲಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜನ್ಮದಿನವಾದ್ದರಿಂದ ಈ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ. ಈ ವರ್ಷ ಸೆಪ್ಟೆಂಬರ್ 4ನೆಯ ತಾರೀಕು ಶುಕ್ರವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತಲಿದೆ. ಆತ್ಮೀಯರೇ, ಶ್ರಾವಣ ಮಾಸ ಪ್ರಾರಂಭವಾಗುವ ಪರ್ವಕಾಲದ ಹೊಸ್ತಿಲಿನಲ್ಲಿರುವಂತಹ ಈ ಸುಸಂದರ್ಭದಲ್ಲಿ ಶ್ರಾವಣ ಮಾಸದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.